ಅಕ್ಷಯ ತೃತೀಯದಂದು ಜ್ಯುವೆಲರಿ ಮಾಲೀಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಈಗಾಗಲೇ ಅಕ್ಷಯ ತೃತೀಯದಂದು ಗೋಲ್ಡ್ ಮತ್ತು ಬಿಸ್ನೆಸ್ ಏನಿದೆ ಫುಲ್ ಡಲ್ ಆಗಿದೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷದಲ್ಲಿ ಬಿಸ್ನೆಸ್ 50% ಡೌನ್ ಆಗಿದೆ ಮತ್ತು ಚಿನ್ನದ ಗ್ರಾಹಕರಿಲ್ಲದೆ ಜ್ಯುವೆಲರಿ ಶಾಪ್ಗಳು ಖಾಲಿ ಹೊಡಿತಾ ಇದೆ. ಬಿಸ್ನೆಸ್ ಡಲ್ಗೆ ಅಕ್ಷಯ ತೃತೀಯ ದಿನದ ಬಗ್ಗೆ ಗೊಂದಲನ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆಯಾಗಿದೆ. ಅಕ್ಷಯ ತೃತೀಯ ಹಬ್ಬ ಇವತ್ತು ನಾಳೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ಗ್ರಾಹಕರು ಕೂಡ ಗೊಂದಲದಲ್ಲಿದ್ದಾರೆ. ಚಿನ್ನದ ಬೆಲೆ ಹೆಚ್ಚಿರುವುದು ಒಂದು ಕಡೆ ಚಿನ್ನದ ಬೆಲೆ ಹೆಚ್ಚಿರುವುದು ಸಹಿತ ಬಿಸ್ನೆಸ್ ಕಡಿಮೆಗೆ ಕಾರಣವಾಗ್ತಿದೆನಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಚಿನ್ನದ ದರ ಏರಿಕೆ ಹಿನ್ನೆಲೆಯಲ್ಲಿ ಕಡಿಮೆ ಬುಕ್ಕಿಂಗ್ ಬರ್ತಾ ಇವೆ ಅಂತೇಳಿ ಹೇಳ್ತಾ ಇದ್ದಾರಂತೆ. ಕಳೆದ ವರ್ಷಕ್ಕಿಂತ ಈ ಬಾರಿ ಖರೀದಿಸುವವರ ಸಂಖ್ಯೆ ಅತಿ ಕಡಿಮೆ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ಗೆ ಜ್ಯುವೆಲರಿ ಸಂಘದ ರವಿಕುಮಾರ್ BV ಮಾಹಿತಿಯೊಂದನ್ನು ನೀಡಿದ್ದಾರೆ. ಕರ್ನಾಟಕ ಜ್ಯುವೆಲ್ಸ್ ಅಸೋಸಿಯೇಷನ್ ಖಜಾಂಚಿಗಳು ಇಲ್ಲಿ ಮಾತನಾಡಿದ್ದಾರೆ. ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿಗೆ ಭಾರಿ ಬೇಡಿಕೆ ಆದರೂ ಸಹಿತ ಚಿನ್ನ ಕೊಳ್ಳುವವರ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ಹೆಚ್ಚಾಗ್ತಾ ಇದೆ. ಅಕ್ಷಯ ತೃತೀಯ ಬದಲಾಗಿ ಚಿನ್ನದಲ್ಲಿ ಇನ್ವೆಸ್ಟ್ ಮಾಡುವವರೇ ಹೆಚ್ಚಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 50% ಖರೀದಿಸುವವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಚಿನ್ನದ ದರ ಏರಿಕೆ ಹಿನ್ನೆಲೆಯಲ್ಲಿ ಕಡಿಮೆ ಬುಕ್ಕಿಂಗ್ ಆಗ್ತಾ ಇದೆ. ಈ ರೀತಿಯಾಗಿ ಚಿನ್ನದ ದರ ಸತತವಾಗಿ ಏರಿಕೆಯೊಂದನ್ನು ಕಾಣ್ತಾ ಇದೆ. ಸೊ ಆ ಒಂದು ಕಾರಣದಿಂದಾಗಿ ಗ್ರಾಹಕರು ಸಹಿತ ಖರೀದಿ ಮಾಡೋದಕ್ಕಿಂತ ಹೆಚ್ಚಾಗಿ ಸುಮ್ಮನಾಗಿದ್ದಾರೆ. ಒಂದು ಕಡೆ ಚಿನ್ನದ ದರ ಏರಿಕೆ ಎಷ್ಟೇ ಆದರೂ ಸಹಿತ ಅಕ್ಷಯ ತೃತೀಯ ದಿನ ಅಕ್ಷಯ ತೃತೀಯ ಹತ್ರ ಬಂದ್ರೆ ಸಾಕು ನಾವೆಲ್ಲ ಚಿನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತೀವಿ, ಅಡ್ವಾನ್ಸ್ ಬುಕಿಂಗ್ಸ್ ಗಳನ್ನ ಮಾಡ್ತೀವಿ. ಆದ್ರೆ ಯಾಕೆ ಚಿನ್ನವನ್ನ ಅಕ್ಷಯ ತೃತೀಯ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಚಿನ್ನದ ಬೆಲೆ ಹೇಗಿದೆ, ಯಾವ ರೀತಿಯಾಗಿದೆ, ಜೊತೆಗೆ ಈ ಗೋಲ್ಡ್ ಇತ್ತೀಚೆಗೆ RCB ಕಾಯಿನ್ಸ್ ಮೇಲೂ ಸಹ ಸಾಕಷ್ಟು ಜನ ಅಭಿಮಾನಿಗಳು ಚಿನ್ನದ ಪ್ರೀತಿ ಜೊತೆಗೆ RCB ಪ್ರೀತಿ ಎರಡೂ ಸಹ ಕಂಡು ಬರ್ತಾ ಇರುವಂಥದ್ದು. ಹಾಗಾದ್ರೆ ಇವತ್ತು 2026ರಲ್ಲಿ ಯಾವ ರೀತಿಯಾಗಿ ಬುಕಿಂಗ್ಸ್ಗಳಾಗಿದ್ದಾವೆ, ಯಾಕೆ ಚಿನ್ನವನ್ನ ಅಕ್ಷಯ ತೃತೀಯ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು, ಹಾಗೆ ಯಾವ ಪೆಂಡೆಂಟ್ಗಳು ಜಾಸ್ತಿ ಸೇಲ್ ಆಗ್ತವೆ, ಎಲ್ಲವನ್ನ ಕುರಿತು ಮಾತನಾಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಕರ್ನಾಟಕ ರಾಜ್ಯ ಜ್ಯುವೆಲರಿ ಅಸೋಸಿಯೇಷನ್ ಖಜಾಂಚಿಗಳಾಗಿರುವಂತಹ ರವಿಕುಮಾರ್ BV ಅವರು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಾಳೆ 2 ದಿನ ಅಕ್ಷಯ ತೃತೀಯ ಇದೆ. ಸದ್ಯಕ್ಕೆ ಅಕ್ಷಯ ತೃತೀಯ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬುಕಿಂಗ್ಸ್ಗಳು ಸದ್ಯಕ್ಕಾಗಿರುವಂಥದ್ದು? ಮುಂಚೆ ಅಕ್ಷಯ ತೃತೀಯ ಅಂದರೆ ಆ ದಿನ ಬಂದು ಪಡಿತಿದ್ರು. ಇವಾಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿರೋ ಕಾರಣದಿಂದ ಎಲ್ಲ 15 ದಿನ ಮುಂಚೆ 20 ದಿನ ಮುಂಚೆ ಒಳ್ಳೆ ಬೆಲೆ ಯಾವುದಿದೆ ನೋಡಿಕೊಂಡು ಈಗ ಗ್ರಾಹಕರು ಕೂಡ ಬುದ್ಧಿವಂತರಾಗಿದ್ದಾರೆ. ಯಾವ ದಿನ ಒಳ್ಳೆ ದಿನ ಅಂದರೆ ಆ ದಿನ ಬಂದು ಪೇಮೆಂಟ್ ಕೊಟ್ಟು ಬುಕ್ಕಿಂಗ್ ಮಾಡಿ ಆ ಬುದ್ಧಿವಂತಿಕೆಯಿಂದ ಬುಕ್ ಮಾಡ್ತಾ ಇದ್ದಾರೆ. ಆಮೇಲೆ ಮುಂಚೆ ಅಕ್ಷಯ ತೃತೀಯ ಅಂದರೆ ಪ್ಲ್ಯಾನಿಂಗ್ ಇರಲಿಲ್ಲ. ಏನೋ ಇವತ್ತು ತೊಗೊಂಡ್ರೆ ಒಳ್ಳೇದಾಗತ್ತೆ ಅಂತ ಏನೋ ಬಂದು ತೊಗೊಂಡ್ಬಿಡ್ತಾಯಿದ್ರು. ಈ ವರ್ಷ ನಾವು ನೋಟಿಸ್ ಮಾಡ್ತಾಯಿದ್ದೀವಿ ಕಸ್ಟಮರ್ಸು ಒಂದು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ, ಏನು ಜ್ಯುವೆಲ್ರಿ ಯಾವಾಗ ಬೇಕಾದ್ರೂ ತೊಗೊಬೋದು, ಯಾವ ಪ್ರೈಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ದಟ್ ಈಸ್ ಗೋಲ್ಡ್ ಕಾಯಿನ್ಸ್ ನಾಣ್ಯಗಳು ಅದನ್ನು ತೊಗೊತಾ ಇದ್ದಾರೆ. 10 ಗ್ರಾಮು 20 ಗ್ರಾಮು ಆ ಥರ. ಈ ಸಲ ನಾವು ನೋಡ್ತಿರೋ ಹಾಗೆ ಮುಂಚೆ ನಾವು ಹೇಳ್ತಿದ್ದಾಗ ಎಲ್ಲರೂ ಜ್ಯುವೆಲ್ರಿ ಐಡಿಯಾನಲ್ಲೇ ಇದ್ದರು. ಇವಾಗ ಎಲ್ಲರೂ ತುಂಬ ನಮಗೆ ಆಶ್ಚರ್ಯ ಆಗುತ್ತೆ. ಯಾರಿಗೂ ಈ ಥರ ಒಂದು ಎಕನಾಮಿಕ್ ಐಡಿಯಾ ಇಲ್ದಿರೋರು ಕೂಡ ಇಲ್ಲ ಸರ್ ನನಗೆ ಇವತ್ತು 5 ಗ್ರಾಮ್ ಕೊಡಿ, ಮತ್ತೆ ದುಡ್ಡು ಬಂದಾಗ 2 ಗ್ರಾಮ್ ಕೊಡಿ, 3 ಗ್ರಾಮ್ ಕೊಡಿ ಅಂತ ತುಂಬ ಜಾಣತನದಿಂದ ಬುದ್ಧಿವಂತಿಕೆಯಿಂದ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಂಗಂತೇಳಿ ಯಾರು ಡಿಸೈನ್ ನೋಡಿಬಿಟ್ಟು ಪಳಪಳ ಅಂತಿದೆ ಫಸ್ಟು ತೊಗೊಂಡ್ಬಿಡ್ಬೇಕು ಅನ್ನೋದು ಆ ಒಂದು ರೀತಿ ಕಮ್ಮಿ ಆಗಿದೆ. ಆಮೇಲೆ ಅಕ್ಷಯ ತೃತೀಯ ಈ ಸಲ ನಮಗೆ ಇನ್ಸ್ಟೆಂಟ್ ವ್ಯಾಪಾರ ಇಲ್ಲ. ಇದು ಒಂದು ತಿಂಗಳಿಂದನೂ ಬ್ಯಾಕ್ಗ್ರೌಂಡಿಂದನೂ ನಡೀತಾ ಇದೆ. ಇದು ಅಕ್ಷಯ ತೃತೀಯ ಬರುತ್ತೆ, ಡೆಲಿವರಿ ಬೇಕಾದ್ರೆ ನಾವು ತೊಗೊತೀವಿ. ಇವಾಗ ನೋಡಿ ನಮ್ಮ ಅಂಗಡಿಗಳೆಲ್ಲ ಫ್ರೀ ಆಗಿದ್ದೀವಿ, ಯಾಕೆಂದರೆ ವ್ಯಾಪಾರ ಎಲ್ಲ ಆಗೋಗಿದೆ. ಬರೀ ಇವತ್ತಿನ ದಿನ ಬರೀ ಡೆಲಿವರಿ, ಹಿಂಗೆ ಬಂದ್ರೆ ದೇವರು ಒಳ್ಳೆ ಪೂಜೆ ಮಾಡಿ ಒಳ್ಳೇದಾಗಲಿ ಅಂತೇಳಿ ಕೊಟ್ಟು ಕಳಿಸೋದು ಆ ಥರ ಆಗಿದೆ. ಸೊ ಈಗ ಯುದ್ಧ ಮುಗ್ದು ಎಲ್ಲವೂ ಕ್ಲಿಯರ್ ಆಗಿ ಎಲ್ಲವೂ ಯಥಾವತ್ತಾಗಿ ಮೊದಲಿನಂತೆ ಬಂದರೆ ಚಿನ್ನದ ದರದಲ್ಲಿ ಮತ್ತೆ ಇಳಿಕೆ ಆಗುವಂಥ ಸಾಧ್ಯತೆ ನೋಡಿ. ಇವಾಗ ನಾಳೆ ಪೀಸ್ ಪ್ಲ್ಯಾನ್ ಸ್ಟಾರ್ಟ್ ಆಗಿದ ತಕ್ಷಣವೇ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಯುದ್ಧ ನಿಂತೋಯ್ತು ಅಂದರೆ ಮತ್ತೆ ಎಕನಾಮಿಕ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಚಿನ್ನದ ಬೆಲೆ ಮತ್ತು ಬೆಳ್ಳಿ ಬೆಲೆ ಬೆಳೆಯುತ್ತೆ. ಈಗ ಜಸ್ಟ್ ಬಿಕಾಸ್ ಈ ಯುದ್ಧ ಜಾಸ್ತಿ ಆದರೆ ಏನಾಗತ್ತೆ ಹೇಳಿ, ಪ್ರಪಂಚದಲ್ಲಿ ಅವರು ಇರೋ ಚಿನ್ನ ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ಆ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಾಗ ಬೆಲೆ ಕಮ್ಮಿ ಆಗುತ್ತೆ. ಎಲ್ಲ ಸುಧಾರಣೆ ಆಯಿತು, ಇಲ್ಲ ಯುದ್ಧ ಎಲ್ಲ ನಿಲ್ಲತ್ತೆ ಅಂದರೆ ಯಥಾ ಪ್ರಕಾರ ಚಿನ್ನ ಬೆಲೆ ಇನ್ನೂ ಜಾಸ್ತಿ ಆಗೋ ಸಂಭವಗಳು ಕಾಣ್ತಾ ಇದೆ. ಬೆಳ್ಳಿ ದರದಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗಿದೆ? ಈ ಚಿನ್ನವನ್ನೇ ಸೈಡ್ ಹಾಕುತ್ತೆ ಬೆಳ್ಳಿ ಅಂತ ನಾವೆಲ್ಲ ಹೇಳ್ತೀವಿ. ಸೊ ಅದು ಆಲ್ರೆಡಿ ಆಗಿದೆ ನೋಡಿ. ಚಿನ್ನ 60% ರಿಟರ್ನ್ ಕೊಟ್ಟಿದ್ರೆ ಬೆಳ್ಳಿ 170% ರಿಟರ್ನ್ ಕೊಟ್ಟಿದೆ.
ಇದು ಬೆಳ್ಳಿ ಚಿನ್ನ ಯಾವಾಗೂ ಒಂಥರ ಕಸಿನ್ಸ್ ಥರ ನಡ್ಕೊಳತ್ತೆ. ಬಟ್ ಬೆಳ್ಳಿ ತುಂಬ ಅಂಡರ್ ಪ್ರೈಸ್ ಆಗಿರೋ ಕಾರಣದಲ್ಲಿ 170% ರಿಟರ್ನ್ಸ್ ಕೊಟ್ಟಿದೆ. ಬಟ್ ಇದೇ ಥರ ಕೊಡುತ್ತೆ ಅನ್ನೋದು ಗ್ಯಾರಂಟಿ ಯಾವುದೂ ಇಲ್ಲ. ಯಾಕೆಂದರೆ ಮೈನಿಂಗ್ ಆ್ಯಕ್ಟಿವಿಟಿ ಬೆಳ್ಳಿದು ಇವಾಗ ಆಲ್ರೆಡಿ ಜಾಸ್ತಿ ಆಗಿ ಸ್ಟಾರ್ಟ್ ಆಗಿದೆ. ಬೆಳ್ಳಿ ಬಂದು ಇಸ್ ಎ ಬೈ ಪ್ರಾಡಕ್ಟ್. ಅದನ್ನ ಮೈನ್ ಮಾಡಿದ ತಕ್ಷಣ ಬೆಳ್ಳಿ ಬರಲ್ಲ, ಎಲ್ಲ ಮೆಟಲ್ಸು ಸೇರಿದ್ರೆ ಬೆಳ್ಳಿ ಬರೋದು. ಚಿನ್ನ ಬಂದು ಇಟ್ಸ್ ಎ ಡೈರೆಕ್ಟ್ ಪ್ರಾಡಕ್ಟ್. ಅದು ಚಿನ್ನದ ಮೈನಿಂಗಲ್ಲೂ ಇನ್ಕ್ರೀಸ್ ಆಗಿದೆ. ಮೈನಿಂಗ್ ಆ್ಯಕ್ಟಿವಿಟಿ ಇನ್ಕ್ರೀಸ್ ಆದಾಗ ಪ್ರೊಡಕ್ಷನ್ನು ಡಿಮ್ಯಾಂಡ್ಗಿಂತ ಜಾಸ್ತಿ ಆದರೆ ಬೆಲೆ ಕಮ್ಮಿ ಆಗೋ ಸಾಧ್ಯತೆಯೂ ಇದೆ. ಅದ್ರ ಮೇಲೆ ಇವಾಗ ಮುಂಚೆ ಎಲ್ಲ ಇದ್ದಿದ್ದು ಚಿನ್ನ ಬೆಳ್ಳಿ ಎಲ್ಲ ಬರೀ ಜ್ಯುವೆಲ್ರಿ ಪರ್ಪಸ್ಗಾಯಿತು. ಇವಾಗ ವರ್ಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿನೇ ಚಿನ್ನ ಆಗಿದೆ. ಇವಾಗ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಟನ್ಸ್ ಎಷ್ಟೋ ಟನ್ಗಳು ಪರ್ಚೇಸ್ ಮಾಡಿದೆ. ಬ್ಯಾಂಕ್ ಆಫ್ ಚೈನಾ 1000 ಟನ್ ಪರ್ಚೇಸ್ ಮಾಡಿದೆ. ಈ ಥರ ಇವಾಗ ಚಿನ್ನ ಬೆಳ್ಳಿ ಒಂದು ಮದುವೆ ಅಥವಾ ಮುಂಜಿ ಆ ಥರ ಡ್ರಿವನ್ ಡಿಮ್ಯಾಂಡ್ ಇಲ್ಲ. ಇವಾಗ ಏನಿದ್ರು ಇಟ್ಸ್ ವರ್ಲ್ಡ್ ಎಕನಾಮಿಕ್ ಆ್ಯಕ್ಟಿವಿಟಿ ಆಗಿರೋ ಕಾರಣದಿಂದ ಅಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಏನಾಗುತ್ತೋ ಅದರಲ್ಲಿ ಒಂದು 10% ಇವಾಗ ಜ್ಯುವೆಲ್ರಿಗೆ ಡಿಮ್ಯಾಂಡ್ ಬರೋದು. ಆ ಕಾರಣದಲ್ಲಿ ನಾವು ನೋಡಬೇಕಾಗಿರೋದು ಆಷಾಢ ಕಮ್ಮಿ ಆಗುತ್ತೆ, ಮದುವೆ ಸೀಸನ್ ಜಾಸ್ತಿ ಆಗುತ್ತೆ, ಆ ಕಾಲ ಎಲ್ಲ ಹೋಯ್ತು. ಇವಾಗ ಏನಿದ್ರು ಪ್ರಪಂಚದಲ್ಲಿ ಮೈನಿಂಗು ಡಿಮ್ಯಾಂಡ್ ಸಪ್ಲೈ ಆ ರೇಷೋ ಮೇಲೇ ಚಿನ್ನದ ಬೆಲೆ ಕ್ರಿಯೇಟ್ ಆಗೋದು. ಸರ್, ಈಗ 2026 ಮುಗಿಯೋದ್ರೊಳಗಡೆ 1 ಗ್ರಾಮ್ ಚಿನ್ನದ ಬೆಲೆ ಈಗ 16,000 ಇರುವಂಥದ್ದು 20,000ವರೆಗೂ ಆಗುತ್ತೆ ಅನ್ನುವಂಥದ್ದಿದೆ. ಖಂಡಿತವಾಗಿಯೂ ಆಗುತ್ತಾ ಅಥವಾ ಇನ್ನೂ ಕಡಿಮೆ ಆಗುವ ಸಾಧ್ಯತೆ ನೋಡಿ, ಅಕಸ್ಮಾತ್ ಆದರೆ ಎಷ್ಟು ದರ ಏರಿಕೆ ಆದರೆ 20,000 ಆದರೆ ಏನು ಆಶ್ಚರ್ಯವಾಗಿರೋ ವಿಷಯ ಏನಲ್ಲ. ಬೆಳ್ಳಿ ಒಂದು 5 ಲಕ್ಷ ಆದ್ರೂ ಆಶ್ಚರ್ಯ ಆಗುವಂಥದ್ದು ಏನಿಲ್ಲ. ಯಾಕೆಂದರೆ ಯುದ್ಧ ನಿಂತಿದ ತಕ್ಷಣ ತಿರುಗಿ ಇದು ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಬುಲ್ ರನ್ ಸ್ಟಾರ್ಟ್ ಆಗುತ್ತೆ. ಮತ್ತು ಬ್ಯಾಂಕ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ. ಇವಾಗ ಇದನ್ನೆಲ್ಲ ಪರ್ಚೇಸ್ ಮಾಡಿರೋರಿಗೆಲ್ಲ ಇವಾಗ ಅನುಕೂಲ ಆಯ್ತಲ್ಲ. ಇವಾಗ ನೋಡಿ, ಒಂದು ಸುರಕ್ಷಾ ಧಾಮಕ್ಕೆ ತೊಗೊಂಡವ್ರಿಗೆ ಸುರಕ್ಷೆ ಆಯ್ತು ಇವಾಗ ಅವ್ರಿಗೆ. ಆ ಥರ ಇವಾಗ ಯುದ್ಧ ನಿಂತಿದ ತಕ್ಷಣ ಮತ್ತೆ ಇನ್ನೊಂದು ಸುರಕ್ಷಾ ಧಾಮಕ್ಕೋಸ್ಕರ ಯಾರು ಮಾರಿದ್ರು ಅವರೆಲ್ಲ ಮತ್ತೆ ರೀಪರ್ಚೇಸ್ ಮಾಡ್ತಾರೆ. ಆ ರೀಪರ್ಚೇಸ್ ಮಾಡಿದಾಗ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಚಿನ್ನ ಬೆಳ್ಳಿ ಬೆಲೆ ಜಾಸ್ತಿ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಅಕ್ಷಯ ತೃತೀಯದಿಂದ ಚಿನ್ನ ತೆಗೆದುಕೊಳ್ಳೋದು ಉತ್ತಮ. ಜೊತೆಗೆ ಇತ್ತೀಚಿನ ದಿನಮಾನಗಳು ಇದನ್ನ ಸಾರ್ವಜನಿಕರು ಹೂಡಿಕೆಯಾಗಿ ಬದಲಾವಣೆಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.